ಗುರುಗ್ರಹ ಬದಲಾವಣೆ ನೋಡಿ. ಗುರುಗ್ರಹ ಬದಲಾಗ್ತಾ ಇರ್ತಕ್ಕಂಥ ವಿಚಾರ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಗುರುವಿನ ವಿಚಾರ. ತುಲಾ ರಾಶಿಯವರಿಗೆ ಯಾವ ರೀತಿಯ ಪ್ರತಿಫಲಗಳು ಸಿಗತ್ತೆ ಅನ್ನುವಂಥದ್ದು ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ಈ ಒಂದು ಗುರುವಿನ ಬದಲಾವಣೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ರೀತಿಯ ಬದಲಾವಣೆಗಳನ್ನು ತೋರಿಸುವಂತಹದ್ದು, ಕೊಡುವಂತಹದ್ದು. ಗುರುವಿನ ಸಂಚಾರದ ಸ್ಥಿತಿಯಿಂದ, ದೃಷ್ಟಿಯ ಸ್ಥಿತಿಯಿಂದ ನಿಮಗೆ ಅನುಕೂಲಗಳು ಸಿಗುವಂತಹದ್ದು ಕೂಡ ನಾವು ಈ ಒಂದು ಸಮಯದಲ್ಲಿ ನೋಡ್ತೀವಿ. ಯಾವಾಗ ಗುರು ಬದಲಾಗ್ತಾ ಇದ್ದಾನೆ ನೋಡಿ, ಜೂನ್ 1ನೇ ತಾರೀಕಿಂದ ಅಕ್ಟೋಬರ್ 31ರವರೆಗೂ ಸುಮಾರು 5 ತಿಂಗಳುಗಳ ಕಾಲ ಸಂಚಾರ ಕಟಕ ರಾಶಿಯಲ್ಲೇ ಮಾಡ್ತಾನೆ. ಗುರುವಿಗೆ ಕಟಕ ರಾಶಿ ಸ್ಥಾನ ಉಚ್ಚ ಸ್ಥಾನದ ಸ್ಥಿತಿ. ನೋಡಿ, ಯಾವುದೇ ರಾಶಿಗಳಲ್ಲಿ ಈ ಒಂದು ರೀತಿಯ ಫಲ ಸಿಗೋದಿಲ್ಲ. ಗುರು ಕೊಡಬೇಕು ಅಂತಂದ್ರೂ ಕೂಡ ಗುರುಗೆ ಪಾಸಿಟಿವ್ ಪ್ಲೇಸ್ ಎಲ್ಲಿ? ಕಟಕ ರಾಶಿಯಲ್ಲಿ. ಹಾಗಾಗಿ ಒಳ್ಳೆ ರೀತಿಯ ಸ್ಥಾನದಲ್ಲಿರುವಂತಹ ಒಂದು ಗ್ರಹ ಗುರುಗ್ರಹ. ಹಾಗಾಗಿ ಗುರು ಅಂತಂದ್ರೇನೆ ಕುಬೇರ ರಾಜಯೋಗ ಫಲ. ಯಾಕೆಂತಂದ್ರೆ ಉಚ್ಚ ಸ್ಥಾನದ ಸ್ಥಿತಿ. ಹಾಗಾಗಿ ಬಹಳಷ್ಟು ರಾಶಿಯವರಿಗೆ ಈ ಗುರು ಬದಲಾಗ್ತಾ ಇರ್ತಕ್ಕಂತಹ ಸ್ಥಿತಿಯಿಂದ ರಾಜಕೀಯ ನೇತರಿಗೆ ಉನ್ನತ ಅಧಿಕಾರ ಸ್ಥಾನಗಳು ಸಿಗುವಂತಹದ್ದು, ಒಳ್ಳೆಯ ರೀತಿಯ ವೃತ್ತಿಯಲ್ಲಿ ಬಡ್ತಿ ಸಿಗುವಂತಹದ್ದು, ಸ್ಥಿರವಾದಂತಹ ಕೆಲಸ ಕಾರ್ಯ ಸಿಗುವಂತಹದ್ದು, ಈ ರೀತಿಯ ಒಂದು ಪ್ರತಿಫಲಗಳು ಗುರು ಸಂಚಾರದಿಂದ ಆಗುತ್ತೆ. ಮುಖ್ಯವಾಗಿ ಗುರು ಏನೆಲ್ಲ ಫಲಗಳು ಕೊಡ್ತಾನೆ ಅಂತ ನೋಡಿದ್ರೆ, ನಿಮಗೆ ವೃತ್ತಿಯಲ್ಲಿ ಬಲ. ನೋಡಿ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಕೆಲಸ ಕಾರ್ಯ ತುಂಬ ಪ್ರಮುಖವಾಗಿರುತ್ತೆ. ಈಗ ನೋಡ್ತಾ ಇರ್ತೀವಿ, ಬಹಳಷ್ಟು ಸಾಫ್ಟ್ವೇರ್ ಜಾಬ್ಗಳು ಎಲ್ಲ ಹೋಗ್ತಾ ಇದೆ. ಕಂಪ್ನಿಗಳು, ಫಾರಿನ್ ಕಂಪ್ನಿಗಳು, ಸೊ ದೊಡ್ಡ ದೊಡ್ಡ ಕಂಪ್ನಿಗಳು ಕೆಲಸಗಾರನ ಬಿಡ್ತಾ ಇರ್ತಕ್ಕಂತಹದ್ದು. ಯಾಕೆ ಅಂತಂದ್ರೆ AI ಬಂದಿರತಕ್ಕಂತಹ ಒಂದು ಸ್ಥಿತಿಯಿಂದ ನೋಡಿ. ಸೊ AI ಬಹಳಷ್ಟು ಅಪ್ಗ್ರೇಡ್ ಆಗಿರ್ತಕ್ಕಂತಹ ಸ್ಥಿತಿ. ಹಾಗಾಗಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ಆಲ್ಮೋಸ್ಟ್ AI ಅರ್ಧ ಮುಕ್ಕಾಲ್ವಾಗ ಕೆಲಸ ಮಾಡ್ತಾ ಇರ್ತೀವಿ, ಇನ್ನೇನೋ ಒಂದು 20% 30% ಮಾತ್ರ ಎಫರ್ಟ್ ಮಾಡಿದ್ರೆ ಸಾಕು, ಎಲ್ಲ ಅದೇ ಮಾಡಿಕೊಟ್ಬಿಡತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ. ಹಾಗಾಗಿ ಒಂದು ಟೆಕ್ನಾಲಜಿ ತುಂಬ ಅಪ್ಗ್ರೇಡ್ ಆದಷ್ಟು ಕೂಡ ಈ ಮಾನವನ ಕೆಲಸ ಕಾರ್ಯಗಳು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಪರ್ಯಾಯ ರೀತಿಯ ವೃತ್ತಿಯನ್ನು ಹುಡುಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ಎಲ್ರಿಗೂ ಇರುತ್ತೆ. ಅದರಲ್ಲಿಯೂ ಕೂಡ ಈ ಒಂದು ತುಲಾ ರಾಶಿಯವರಿಗೆ ಈ ಒಂದು ಗುರುವಿನ ಸಂಚಾರ ಈ ಒಂದು ಸ್ಥಾನದಲ್ಲಿ, ಅಂದರೆ ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಈ 5 ತಿಂಗಳುಗಳಲ್ಲಿ ಬಹಳಷ್ಟು ಬದಲಾವಣೆ ನಿಮ್ಮ ಒಂದು ವೃತ್ತಿ ಸ್ಥಾನದಲ್ಲಿ ಚೇಂಜ್ ಮಾಡುವಂತಹ ಸ್ಥಿತಿ ಬರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ. ಈ ಒಂದು ಗುರು ನಿಮಗೆ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ. ಹಾಗಾಗಿ ಕರ್ಮಸ್ಥಾನದಲ್ಲಿ ಬಂದು ಸಂಚಾರ ಮಾಡೋದ್ರಿಂದ ಧನಾಭಿವೃದ್ಧಿ. ನೋಡಿ, ದುಡ್ಡಿನ ಸ್ಥಾನದ ಅಭಿವೃದ್ಧಿ ಆಗುತ್ತೆ. ಯಾವಾಗ ವೃತ್ತಿ ಸಿಕ್ತು ಅಂತಂದ್ರೆ ಇನ್ನ ಸಂಪಾದನೆ, ಸಂಬಳ ಬರುವಂತಹದ್ದು, ಕೆಲಸಕ್ಕೆ ತಕ್ಕಂತಹ ಪ್ರತಿಫಲ, ಒಂದು ಬತ್ತೆಯನ್ನು ಪಡೆಯುವಂತಹದ್ದು ಸಿಗತ್ತೆ ತುಲಾ ರಾಶಿಯವರಿಗೆ. ಹಾಗಾಗಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಸೊ ಹಾಗಾಗಿ ಈ ಒಂದು ಸಮಯ ತುಂಬ ಒಳ್ಳೆಯದಾಗಿರುತ್ತೆ. ಈ ಒಂದು ಜೂನ್ 18ರವರೆಗೂ ಕೂಡ ಒಂದು ಗುರುವಿನ ಫಲ ಪವರ್ಫುಲ್ ಆಗಿರುತ್ತೆ. ಅಂದರೆ ವೃತ್ತಿಯಲ್ಲಿ ಸ್ಥಿರವಾದಂತಹ ಆಪರ್ಚುನಿಟಿಗಳು, ಅವಕಾಶಗಳು ಬರುವಂತಹದ್ದು, ವೃತ್ತಿಯಿಂದ ದುಡ್ಡು ಕಾಸು ವ್ಯವಹಾರ ನಡೆಸುವಂತಹದ್ದು, ಕುಟುಂಬದ ಕಡೆಗೆ ಒಂದು ಸಂತೋಷ ಸಿಗುವಂತಹದ್ದು, ಅನುಕೂಲ ಆಗುವಂತಹದ್ದು, ಮತ್ತೆ ಮಿತ್ರರ ಜೊತೆಗೂಡಿ ವ್ಯವಹರಿಸುವಂತಹ ಕೆಲಸ ಕಾರ್ಯಗಳು ಕೂಡ ಇನ್ನು ಹೆಚ್ಚು ಮಾಡುವಂತಹ ಸ್ಥಿತಿಗಳು ಬಂದುಬಿಡತ್ತೆ. ಇನ್ನು ಜೂನ್ 18ರಿಂದ ಆಗಸ್ಟ್ 18ರವರೆಗೂ 2 ತಿಂಗಳುಗಳ ಕಾಲ ನಿಮಗೆ ಬಹಳಷ್ಟು ರೀತಿಯ ಪ್ರತಿಫಲಗಳು, ಚೇಂಜಸ್ನ ನೋಡಬಹುದು. ಯಾವ ವಿಷಯದಲ್ಲಿ ಅಂದರೆ ನೋಡಿ, ನಿಮ್ಮ ಕುಟುಂಬ ಸ್ಥಾನದಿಂದ ಬಹಳಷ್ಟು ಸಪೋರ್ಟು, ಸಹಕಾರ, ಅನುಕೂಲತೆಗಳು ಸಿಗತ್ತೆ. ಮತ್ತು ಯಾರ್ಯಾರು ವಿದ್ಯಾಭ್ಯಾಸ ಮುಗಿಸಿರ್ತೀರ ಅಂತಹವ್ರಿಗೂ ಕೂಡ ವೃತ್ತಿಯಲ್ಲಿ ಬದಲಾವಣೆ ನೋಡುವಂತಹದ್ದು, ಮತ್ತು ಯಾರೆಲ್ಲ ಸ್ನೇಹಿತರ ಜೊತೆ
ಸುಮಾರಷ್ಟು ಪ್ರಾಜೆಕ್ಟ್ಗಳು ಮಾಡಬೇಕು ಅಂತ ಇಷ್ಟು ದಿನ ನೀವು ಟೆನ್ಷನ್ ತಗೊಂಡಿರ್ತೀರಾ, ಅವ್ರ ಜೊತೆ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಲಾಸ್ ಆಗಿರ್ತೀರಾ, ಕಷ್ಟಗಳನ್ನು ನೋಡಿರ್ತೀರಾ, ಚಿಂತೆಗಳನ್ನು ಅನುಭವಿಸಿರ್ತೀರಾ. ಅಂತಹ ಅವರಿಗೆ ಈ 2 ತಿಂಗಳು ಕಾಲ ಮಿತ್ರರ ಜೊತೆ ಸೇರಿಕೊಂಡು ಇಷ್ಟು ದಿನ ನಷ್ಟ ಆದರೂ ಕೂಡ ಈ ಒಂದು 2 ತಿಂಗಳಲ್ಲಿ ತುಂಬ ಲಾಭದಾಯಕವಾದಂತಹ ಯೋಗ ಫಲಗಳನ್ನು ಪಡೆಯುವಂತಹದ್ದು ತುಲಾರಾಶಿ ಅವರಿಗೆ ಸಿಗುತ್ತೆ. ನೋಡಿ, ತುಂಬ ಒಳ್ಳೆಯ ರೀತಿಯ ಒಂದು ಸಬ್ಜೆಕ್ಟ್ ಆಗಿದೆ. ಯಾಕೆಂತಂದರೆ ಸ್ನೇಹಿತರ ಜೊತೆ ಬಹಳಷ್ಟು ಜನ ಈ ಒಂದು ಒಡಂಬಡಿಕೆ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ಒಬ್ಬೊಬ್ಬರೇ ಪ್ರಾಜೆಕ್ಟ್ಗಳು ಮಾಡೋಕ್ಕೆ ಆಗುವುದಿಲ್ಲ. ಕೆಲವೊಂದು ದೊಡ್ಡ ದೊಡ್ಡ ಒಂದು ವ್ಯವಹಾರಗಳಾಗಿರ್ಬೋದು, ಒಂದು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ವ್ಯಾಪಾರ ಮಾಡುವಂತಹ ವಿಚಾರ ಆಗಿರ್ಬೋದು, ಯಾವುದೋ ಒಂದು ಫೀಲ್ಡಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಬಹಳಷ್ಟು ಮುಂದೆ ಹೋಗ್ತಾ ಇರ್ತೀರಾ. ಆ ಸ್ನೇಹಿತರ ಜೊತೆಗೆ ಇಷ್ಟು ದಿನ ನೀವು ಕಷ್ಟಗಳು ಕಾರ್ಪಣ್ಯಗಳನ್ನ ನೋಡಿರ್ತಕ್ಕಂತಹದ್ದು ಈಗ ಅದೆಲ್ಲ ಕೂಡ ಸುಖಕ್ಕೆ ಪ್ರತಿಫಲ ಕೊಡುತ್ತೆ. ಏಕೆಂತಂದರೆ ನಿಮಗೆ ಈ ಒಂದು ಗುರುವಿನ ಸ್ಥಾನ ಕರ್ಮಸ್ಥಾನದಿಂದ ತನ್ನ ಸ್ವಸ್ಥಾನ ಮೀನ ರಾಶಿಯನ್ನು ನೋಡ್ತಾ ಇರ್ತಕ್ಕಂಥ ಸ್ಥಿತಿ. ಆ ಮೀನ ರಾಶಿಯಲ್ಲಿ ಶನಿ ಗೋಚಾರದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಶನಿ ಗುರುಗಳಿಬ್ಬರು ಕೂಡ ಮಿತ್ರಗ್ರಹಗಳಾಗಿರೋದ್ರಿಂದ ಒಳ್ಳೆಯ ರೀತಿಯ ಮಿತ್ರ ಫಲಗಳನ್ನು ಕೊಡುವಂತಹ ದಿನಗಳು ಈ 2 ತಿಂಗಳು ಅತ್ಯದ್ಭುತವಾಗಿರುತ್ತೆ. ಹಾಗೆ ನೋಡಿ, ಒಂದು ಅದೃಷ್ಟ ಅನ್ನುವಂತಹದ್ದು ಬಂದರೆ ನಮಗೆ ಸದಾ ಬರ್ತಾ ಇರಲ್ಲ, ಯಾವಾಗಲೂ ಬರ್ತಾ ಇರಲ್ಲ. ಸೊ ನಾವು ಅಂದ್ಕೊಂಡಾಗೆಲ್ಲ ಬರಲ್ಲ, ಅದಷ್ಟಕ್ಕೆ ಅದೇ ಹೊಂದ್ಕೊಂಡು ಬರುತ್ತೆ. ಬರುವಂತಹ ಸಮಯ ಈ 2 ತಿಂಗಳ ಕಾಲ ಆಗಿರುತ್ತೆ. ಅಂತಹ ಸಂದರ್ಭಗಳನ್ನ ಗಮನಿಸಿ ತಿಳ್ಕೊಂಡು ನಾವು ಆ ಒಂದು ಪ್ರಯತ್ನಗಳೆಲ್ಲ ಇನ್ನಷ್ಟು ಫೋಕಸ್ ಕೊಡೋದ್ರಿಂದ ಬಹಳಷ್ಟು ಒಂದು ಪ್ರೋತ್ಸಾಹ, ಬಹಳಷ್ಟು ಬಲ, ಶಕ್ತಿ ತುಂಬುವಂತಹದ್ದು ಸಿಗುತ್ತೆ. ಒಳ್ಳೆ ರೀತಿ ಇದೆ. ಇನ್ನು ಆಗಸ್ಟ್ 18ರ ನಂತರದ ದಿನಗಳಿಂದ ನೋಡಿ ಅಕ್ಟೋಬರ್ 31 ಸುಮಾರು 1.5 ತಿಂಗಳ ಕಾಲ ಗುರು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರದಲ್ಲಿ. ನೋಡಿ, ಪುನರ್ವಸು ಆಯಿತು, ಪುಷ್ಯ ಆಯಿತು, ಈಗ ಆಶ್ಲೇಷ ನಕ್ಷತ್ರ. ನೋಡಿ, ಆಶ್ಲೇಷ ನಕ್ಷತ್ರದಲ್ಲಿ ಕಟಕ ರಾಶಿಯಲ್ಲೇ ಸಂಚಾರ ಮಾಡುವಂತಹ ಸ್ಥಿತಿಯಿಂದ ನಿಮಗೆ ಬಹಳಷ್ಟು ಕೆಲವೊಂದು ಪ್ರಾಪರ್ಟಿಗಳನ್ನು ತೆಗೆದುಕೊಳ್ಳುವಂತಹದ್ದು, ಬಹಳಷ್ಟು ಒಂದು ಪ್ರಯತ್ನಗಳ ಮೇಲೆ, ಅಂದರೆ ಯಾವುದೋ ಒಂದು ರೀತಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಂತಹ ವಿಚಾರ, ಮತ್ತು ಜೀವನದಲ್ಲಿ ಭಾಗ್ಯ ಪ್ರಯತ್ನಗಳು, ಮತ್ತು ನಿಮ್ಮ ತಂದೆಯ ಸ್ಥಾನದಿಂದ ಕೆಲವೊಂದು ಸಪೋರ್ಟ್ಗಳು ತಗೊಳ್ಳುವಂಥದ್ದು, ಅಥವಾ ತಂದೆಯ ಸ್ಥಾನಕ್ಕೆ ನೀವು ಅನುಕೂಲಿಸುವಂತಹ ರೀತಿಯಲ್ಲಿ ಒಂದು ಜೀವನದಲ್ಲಿಯೇ ಕೂಡ ಬದಲಾವಣೆಯ ಒಂದು ದಿನಗಳನ್ನ ನೋಡುವಂತಹ ಒಂದು ಭಾಗ್ಯ, ಭೂಮಿ ಭಾಗ್ಯ ಆಗಿರ್ಬೋದು, ಮನೆ ಕಟ್ಟೋ ಪ್ರಯತ್ನ ಆಗಿರ್ಬೋದು, ಅಥವಾ ಮನೆ ತಗೊಳ್ಳುವಂತಹ ಪ್ರಯತ್ನ ಆಗಿರ್ಬೋದು, ಈ ಒಂದು ಭೂಮಿ ವಿಚಾರಕ್ಕೆ ಮತ್ತು ವ್ಯಾಪಾರ ವ್ಯವಹಾರ ವಿಚಾರಕ್ಕೆ, ಈ ಫಸಲುಗಳಿಗೆ ಸಂಬಂಧಿಸಿದಂತೆ ವ್ಯವಹಾರಗಳಿಗೋಸ್ಕರ ಬಹಳಷ್ಟು ಶ್ರೇಷ್ಠವಾದಂತಹ ದಿನಗಳು ತಿಳಿಯಬಹುದು ಈ 1.5 ತಿಂಗಳುಗಳಲ್ಲಿ. ನೋಡಿ, ಈ ಸಮಯದಲ್ಲಿ ತುಲಾರಾಶಿಯವರು ಯಾರು ಬೆಳೆಗಳನ್ನು ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಹ ಅವರಿಗೆ ತುಂಬ ಜಯನೇ ನೋಡುವಂತಹದ್ದು, ತುಂಬ ಪ್ರತಿಫಲ ಸಿಗುವಂತಹದ್ದು, ಆ ಫಸಲಿಂದ ಫಲ ಸಿಗುವಂತಹದ್ದು. ನೋಡಿ, ಈ 1.5 ತಿಂಗಳು ತುಂಬ ಉತ್ತಮವಾಗಿದೆ ಬಿಸ್ನೆಸ್ ವ್ಯಾಪಾರಸ್ಥರಿಗೆ ಮಾತ್ರ. ಹಾಗಾಗಿ ಅಂತಹವರು ಯಾರೆಲ್ಲ ಇದ್ದೀರಾ ತುಲಾರಾಶಿಯಲ್ಲಿ, ಅವರು ಈ 1.5 ತಿಂಗಳಲ್ಲಿ ಪ್ರಯತ್ನಗಳು ಮಾಡೋದು ತುಂಬ ಉತ್ತಮ. ಮತ್ತು ಯಾರೆಲ್ಲ ಈ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರ್ತೀರಾ, ಅಂದರೆ ಮೆಡಿಸಿನ್ ಶಾಪ್ಸನ್ನು ಓನಾಗಿ ನಡೆಸುವುದಾಗಿರ್ಬೋದು, ಮೆಡಿಸಿನ್ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತಹದ್ದಾಗಿರ್ಬೋದು, ಆ ವಿಚಾರದಲ್ಲಿ ಈ 1.5 ತಿಂಗಳ ಸಮಯದಲ್ಲಿ ಪ್ರಾರಂಭಿಸಿದರೆ ನಿಮಗೆ ಜಯ ನಿಮ್ಮ ಜೊತೆ ಇರುತ್ತೆ. ಏಕೆಂತಂದರೆ ಗುರುವಿನ ಸಂಚಾರ ದೃಷ್ಟಿ ನಿಮ್ಮ ಒಂದು ಕರ್ಮಸ್ಥಾನಕ್ಕೆ, ನಿಮ್ಮ ವೃತ್ತಿ ಸ್ಥಾನಕ್ಕೆ, ಕೆಲಸ ಕಾರ್ಯಕ್ಕೆ ಜಯ ಕೊಡುವಂತಹದ್ದು, ಜೊತೆಗೆ ದುಡ್ಡು ಕೊಡುವಂತಹದ್ದು. ಒಟ್ಟ ಸಾಧನೆಯಿಂದ ದುಡ್ಡನ್ನು ಪಡೆದು ಬಿಡ್ತೀರಾ, ವೃತ್ತಿಯಿಂದ ಧನಾಗಮ ಬರುವಂತಹದ್ದು, ದುಡ್ಡಿನ ಒಂದು ಬದಲಾವಣೆಯನ್ನು ನೋಡುವಂತಹದ್ದು ಈ ಸಮಯದಲ್ಲೇ ನೋಡ್ತೀರಾ. ಇದು ನಿಮ್ಮ ಕುಟುಂಬಕ್ಕೂ ಒಳಿತು ಮಾಡುತ್ತೆ, ನಿಮ್ಮ ಸ್ವಸ್ಥಾನ ತಂದೆ ತಾಯಿ ಸ್ಥಾನಕ್ಕೂ ಸಂತೋಷವನ್ನು ಉಂಟು ಮಾಡುವಂತಹ ಒಂದು ವಿಚಾರ ಆಗಿರುತ್ತೆ. ಇನ್ನು ಮಿತ್ರರ ಜೊತೆಗೂಡಿ ಮಾಡುವಂತಹ ಕೂಡ ಕೆಲಸ ಕಾರ್ಯದಲ್ಲಿ ಜಯವನ್ನು ನೋಡುವಂತಹದ್ದು ತುಂಬ ಚೆನ್ನಾಗಿದೆ. ಒಟ್ಟಾರೆಯಾಗಿ
ನೀವು 3-4 ವಿಚಾರಗಳು ಬದಲಾವಣೆಗಳನ್ನು ನೋಡುವಂತಹದ್ದು ಈ ಒಂದು ದಿನಾಂಕಗಳಲ್ಲಿ ಹೆಚ್ಚಿನ ಸ್ಥಿತಿಯಲ್ಲಿ ಬದಲಾಗುವಂತಹ ಸ್ಥಿತಿ ಇರುತ್ತೆ. ಅದನ್ನೆಲ್ಲವೂ ಕೂಡ ನೀವು ಗಮನಿಸಿ ಆ ಒಂದು ಗ್ರಹದ ಫಲವನ್ನು ಪಡಿಬೇಕು ಅಂತ ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥಿಸ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.